ಈಗ ಮಮ್ಮಿ ಟೆನ್ಷನ್ ತೊಗೊಂಡು ನಮ್ಮ ಹತ್ರ ಬಂದಿದ್ದಾರೆ. ನಿಮ್ಮ ಮಮ್ಮಿ, ಸರ್ ಏನೋ ಪ್ರಾಬ್ಲಮ್ ಇದೆ ನನ್ನ ಮಗನಿಗೆ ನೋಡಿ ಸರ್, 9 ತಿಂಗಳು ಈಗ ಚೆನ್ನಾಗಿದ್ದಾನ, ಏನಿದ್ದಾನೆ, ಹೊಟ್ಟೆ ಸ್ಕ್ಯಾನ್ ಮಾಡಿ, ಆ ಸ್ಕ್ಯಾನ್ ಮಾಡಿ, ತಲೆ ಸ್ಕ್ಯಾನ್ ಮಾಡಿ ಅಂತ ಬಂದಿದ್ದಾರೆ. ಈಗ ನಮ್ಮ ಕೆಲಸ ಏನು, ಡಾಕ್ಟ್ರ್ ಕೆಲಸ ಏನು, ನಮ್ಮ ಹತ್ರ ಬಂದಾಗ ಅದು ನಿಮ್ಮ ಡೌಟ್ ಸರಿ ಇರಲಿ ತಪ್ಪಿರಲಿ, ನಿಜ ಇರಲಿ ಸುಳ್ಳಿರಲಿ, ಅದರಲ್ಲಿ ಎಷ್ಟು ಲಾಜಿಕ್ ಇರಲಿ ಲಾಜಿಕ್ ಇಲ್ಲದೆ ಇರಲಿ, ನಮ್ಮ ಕರ್ತವ್ಯ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಏನು, ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿದೆಯಾ ಇಲ್ವಾ ನಿಮಗೆ ಹೇಳಬೇಕು. ವಯಸ್ಸು ಪ್ರಕಾರ 9 ತಿಂಗಳು ಕುತ್ಕೋತಾ ಇದ್ದಾನ, ಬ್ಯೂಟಿಫುಲ್ಲಾಗಿ ಕುತ್ಕೋತಾ ಇದ್ದಾನೆ, ಫೋಟೋ ಫ್ರೇಮಲ್ಲಿ ಬಂದಂಗೆ, ಕ್ರಾಲಿಂಗ್ ಮುಂದೆ ಹೋಗ್ತಾ ಇದ್ದಾನ, ಹೋಗಬೇಕು. ತಂದೆ ತಾಯಿ ರಿಲೇಟಿವ್ಸ್ ರಿಕಗ್ನೈಸ್ ಮಾಡ್ತಾ ಇದ್ದಾನ, ಮಾಡ್ತಾನೆ. ಸ್ಟ್ರೇಂಜರ್ಸ್ ಬಂದಾಗ, ಹೊಸಬ್ರು ಬಂದಾಗ ಅಳ್ತಾನ, ಸ್ವಲ್ಪ ನೋಡಿ ಭಯ ಪಡ್ತಾನೆ, ಕೈಯಲ್ಲಿ ಹಿಡ್ಕೋತಾ ಇದ್ದಾನೆ. ಸೌಂಡಿಗೆ ನಾನು ಭಯ ಪಡ್ತೀನಿ, ಸಡನ್ಲಿ ಲಾರಿಯನ್ನು ಪಾ ಅಂತ ಹೊಡೆದ್ರೆ ರೋಡಲ್ಲಿ ಅಂತೀನಿ. ಮಿಕ್ಸಿಗೆ ಸೈಲೆನ್ಸರ್ ಹಾಕ್ಬೇಕಂತೇಳಿ ಮಮ್ಮಿ, ಮಿಕ್ಸರಿಗೆ ಸೈಲೆನ್ಸರ್ ಹಾಕಿ ಅಂತ. ಸೊ ಇದೆಲ್ಲ ಇಂಪಾರ್ಟೆಂಟು. ನಾವು ಹೇಳಿದ್ಮೇಲೆ ಇಲ್ಲಮ್ಮ ಮಗು ನಾರ್ಮಲ್ ಇದೆ ಮಾ, ಏನು ಮಾಡಬೇಡಿ ಅಂದರೆ, ಹೊಟ್ಟೆ ಸ್ಕ್ಯಾನ್ ಮಾಡಿ ಸರ್, ತಲೆ ಸ್ಕ್ಯಾನ್ ಮಾಡಿ ಸರ್, ಕಿಡ್ನಿ ಎಷ್ಟಿದೆ ನೋಡಿ ಸರ್, ಹಾರ್ಟ್ ಎಷ್ಟಿದೆ ನೋಡಿ ಸರ್, ತಲೆಯಲ್ಲಿ ಬ್ರೈನ್ ಇದೆಯಲ್ಲೋ ನೋಡಿ ಸರ್ ಅಂದರೆ ಸುಮ್ಮನೆ ನಿಮ್ಮದು ಖರ್ಚಾಗತ್ತೆ ಸಿಕ್ಕಾಪಟ್ಟೆ. ಅದು ನಾನು ಹೇಳ್ತಿರೋದು ಅಡ್ವೈಸ್ ನಿಮಗೆ. ಡಾಕ್ಟ್ರ್ ಹೇಳಿದ್ಮೇಲೆ ಏನು ತೊಂದರೆ ಇಲ್ಲ ಅಂದರೆ ನೀವು ಆರಾಮಾಗಿ ನೆಮ್ಮದಿ ಹೋಗಿ ಮಲ್ಕೋಬೇಕ್ರಿ. ನೋಡ್ರಿ ಹೆಂಗಿದೆ ನೀವು, ನೋಡ್ರಿ ನಾವು ಹೆಂಗಿದ್ದಾರೆ ಫ್ಯೂಚರ್. ನೆಕ್ಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಥ ಹೀರೋಗಳು ಇಲ್ಲ, ಈ ಫೇಸ್ ಇಲ್ಲ, ಈ ನೆಕ್ಸ್ಟ್ ಫೇಸ್ ಚೆನ್ನಾಗಿದೆ, ಹೇರ್ ಸ್ಟೈಲ್ ಎಲ್ಲ. ಸೊ ಮಗು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅನ್ನೆಸರ್ಲಿ ಪ್ಯಾನಿಕ್ ಆದರೆ ಅದಕ್ಕೆ ಹೈಪೋಕಾಂಡ್ರಿಯಾಸಿಸ್ ಅಂತಾರೆ. ಏನಂತಾರೆ? ಹೈಪೋಕಾಂಡ್ರಿಯಾಸಿಸ್ ಅಂದರೆ ಏನೋ ತೊಂದರೆ ಇದೆ, ಏನೋ ಕಾಯಿಲೆ ಇದೆ ಅಂತ ನಾವೇ ಒಂದು ಭ್ರಮೆದಲ್ಲಿ ಇರ್ತೀವಿ. ಮಕ್ಕಳಿಗೂ ಏನೋ ಅಂತ ಇರ್ತೀವಿ. ಅರ್ಧ ಗಂಟೆಯಿಂದ ಕುತ್ಕೊಂಡಿದ್ದಾನೆ ನನ್ನ ಮುಂದೆ. ನಿಮ್ಮ ಮಮ್ಮಿ ಏನಮ್ಮ ಅಳ್ತಾ ಇರೋದು, ನೀನಾ ನಿಮ್ಮ ಮಮ್ಮಿನ? ಇಲ್ಲಿ ಅವಾಗಿನ ಅರ್ಧ ಗಂಟೆನ ನಿಮ್ಮ ಮಮ್ಮಿ ಅಳ್ತಾ ಇರೋದು, ಸರ್ ನನ್ನ ಮಗು ಅಂತ. ನೀನು ಆರಾಮಾಗಿ ಕುತ್ಕೊಂಡಿದ್ಯಾ, ಹೇಳ್ತಾರಲ್ಲ ಅಳ್ತಾ ಇರ್ತಾನಂತ. ನೀವು ಬಿಟ್ಟು ಹೋದಾಗ ಅಳ್ಳೇಬೇಕು. ನಿಮ್ಮ ಮಗ ಅವನ ಅಧಿಕಾರ ಇದೆ, ನಿಮ್ಮ ಹತ್ರ ಇರಬೇಕು. ನೀವು ಬಿಟ್ಟು ಹೋದಾಗ ಅಳ್ಳೇಬೇಕು. ಅವನು 6 ವರ್ಷ 8 ವರ್ಷ ಆಗಲಿ, ಅವಾಗ ಅವ್ನಿಗೆ ಕಂಟ್ರೋಲ್ ಮಾಡಿ, ಬಾ ಪುಟ ನನ್ನ ಜೊತೆ ಕುತ್ಕೋ ಪುಟಾನಿ, ಸಿಗ್ತಾನ ನಿಮ್ಮ ಕೈಗೆ. ನೀವು ಅಳ್ತಿರ್ತೀರ ಅವಾಗ, ಬಾರಪ್ಪ ನನ್ನ ಜೊತೆ ಒಂದ್ಸಲ ಕುತ್ಕೋ ಅಂತ. ಬೇರೆ ಮಕ್ಕಳು ನೀವು ಸಾಕ್ತಿಲ್ಲ, ನಿಮ್ಮ ಮಕ್ಕಳು ಪಕ್ಕದ ಮೇಲೆ ಹೋಗಿ ಇಣಕಬೇಡಿ. ನಿಮ್ಮ ನೀವು ನೋಡಿ ಹೈಪೋಕಾಂಡ್ರಿಯಾಸಿಸ್ ಅದೇನಂದರೆ ಅನ್ನೆಸರಿ ಟೆನ್ಷನ್ ತೊಗೊಂಡು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಮಗು ಚೆನ್ನಾಗಿದೆ, ನೀ ಚೆನ್ನಾಗಿದೆಯಾ ಮಾರ್ಯ, ನಿಮ್ಮ ಮಮ್ಮಿಗೆ ಅರ್ಥ ಮಾಡಿ, ನಿಮ್ಮ ಮಮ್ಮಿಗೆ ಸ್ಕ್ಯಾನ್ ಮಾಡ್ತೀನಿ ತಲೆದು, ನಿಮ್ಮ ಮಮ್ಮಿ ಡ್ಯಾಡಿದು ತಲೆ ಸ್ಕ್ಯಾನ್ ಮಾಡ್ತೀನಿ, ಎಲ್ಲ ಚೆನ್ನಾಗಿದೆ.